ಕನ್ನಡ ಯೂಟ್ಯೂಬ್ ಚಾನಲ್ ಕನ್ನಡ ನಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನದ ವಿಷಯ ದ ಸಬ್ಜೆಕ್ಟ್ ಟುಡೇ ಈಸ್ ದ ಕಾನ್ಸೆಪ್ಟ್ ಇನ್ ಮ್ಯಾಥಮ್ಯಾಟಿಕ್ಸ್. ಸಮಾಂತರ ಶ್ರೇಣಿಗಳ ಎನ್ನನೇ ಪದವನ್ನು ಹೇಗೆ ಕಂಡು ಹಿಡಿಯುವ ವಿಧಾನವನ್ನು ನಾನು ಇಲ್ಲಿ ಹೇಳಿಕೊಡಲು ಇಚ್ಛಿಸುತ್ತೇನೆ. ಸೊ it is a small introduction regarding which is prescribed in your syllabus. ಸೊ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಇದು ವಿಭಾಗ 1.1ರಲ್ಲಿ ಕೊಟ್ಟಿರುವಂಥ ಶಿಲಾಕ ತನ್ನ ಮಗಳ ಮೊದಲನೇ ಹುಟ್ಟುಹಬ್ಬಕ್ಕೆ ಅವಳ ಹಣದ ಪಟ್ಟಿಗೆಗೆ 100 ರು ಹಾಕುತ್ತಾಳೆ. ಈ ಸಂದರ್ಭದಲ್ಲಿ ಪೂರ್ಣ ಪರಿಗಣಿಸುವ ನಂತರ 105 ರೂಪಾಯಿಯನ್ನು ಎರಡನೇ ಹುಟ್ಟುಹಬ್ಬಕ್ಕೆ, ಮೂರನೇ ಹುಟ್ಟುಹಬ್ಬಕ್ಕೆ 200 ರುವನ್ನು ಹೀಗೆ ಮುಂದುವರಿಸುತ್ತಾಳೆ. ಅವಳ ಮಗಳಿಗೆ 21 ವರ್ಷವಾದಾಗ ಆ ಹಣದ ಪಟ್ಟಿಗೆಯಲ್ಲಿ ಎಷ್ಟು ಹಣ ಸಂಗ್ರಹವಾಗಿದೆ? ದಿಸ್ ಈಸ್ ಅನ್ ಎಕ್ಸಾಂಪಲ್ ವಿಚ್ ಈಸ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ವಾಟ್ ಜಸ್ಟ್ ಅನಲೈಸ್ ದಿ ಕಾನ್ಸೆಪ್ಟ್. ಇಲ್ಲಿ ಅವಳ ಮೊದಲನೇ, ಎರಡನೇ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಕ್ಸೆಟ್ರಾ ಎಷ್ಟು? ಕೊನೆಯ ವರ್ಷ 21th ಹುಟ್ಟುಹಬ್ಬ, ಬರ್ತ್ಡೇ, BIRT, ಬರ್ತ್, DAY, ಡೇ. ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಹುಟ್ಟುಹಬ್ಬ, ಬರ್ತ್ಡೇ, ದಿನಕ್ಕೆ. ಸೊ ಹಣದ ಪಟ್ಟಿಯಲ್ಲಿ ಹಾಕಿದಂಥದ ಹಣ ಹೇಗಿರುತ್ತೆ? ದ ಸೀರೀಸ್ ವಿಚ್ ಇಸ್ 100, ಮತ್ತೆ ಒಂದು ವರ್ಷಕ್ಕೆ 50 ರೂಪೀಸ್. ಆ್ಯಡ್ ಎವ್ರಿ ಇಯರ್ 50 ರೂಪೀಸ್. 150, ಥರ್ಡ್ ಇಯರ್ 200, 250, 300, ಎಕ್ಸೆಟ್ರಾ. 21th year, I don't know, 25th year. ಸೊ ಕ್ರಮವಾದ ಸಾಲಿನಲ್ಲಿ ನಾನು ಈ ವ್ಯಾಲ್ಯೂಗಳನ್ನು ಈ ರೀತಿ ಬರ್ಕೊಂಡಿದ್ದೇನೆ. ಸೊ ಎಲ್ಲ 21 ಸಂಖ್ಯೆಗಳನ್ನು ಬರೆದು ನಂತರ ಕೂಡಿಸಬೇಕು. ಇದು ಬಹಳ ಆಯಾಸದ ಮತ್ತು ಹೆಚ್ಚು ಸಮಯ ತೆಗೆದುಕೊಳ್ಳುವಂಥ ಕ್ರಿಯೆ. ಸೊ ಇಫ್ ಯು ಆರ್ ಕೌಂಟಿಂಗ್ ಫಾರ್ ದ ನಂಬರ್ಸ್ ಫ್ರಮ್ ಫಸ್ಟ್ ಟು ಫಸ್ಟ್ ಇಯರು, ಸೆಕೆಂಡ್, 1ನೇ ಹುಟ್ಟುಹಬ್ಬ, 2ನೇ ಹುಟ್ಟುಹಬ್ಬ, 3ನೇ ಹುಟ್ಟು, 4, 5, 6, 10 ಹುಟ್ಟುಹಬ್ಬ ಎಲ್ಲ ಕೂಡಿಸ್ಕೊಂಡು ಬರೆಯೋದಕ್ಕೆ ಇಟ್ ಈಸ್ ಎ ವೆರಿ ಟೀಡಿಯಸ್ ಜಾಬ್. ಸೊ ಟು ಸಾಲ್ವ್ ದಿಸ್ ಕ್ವಶನ್ಸ್ ವಿ ಕಮ್ ಅಕ್ರಾಸ್, ನಾವು ಒಂದು ಸರಳ ಉಪಾಯವನ್ನು ಗಣಿತಶಾಸ್ತ್ರದಲ್ಲಿ ನಾವು ಕಂಡುಕೊಂಡು, ಆ ಉಪಾಯ ಏನಂದರೆ ಅದನ್ನು ಯಾವ ರೀತಿ ಸಾಲ್ವ್ ಮಾಡೋದು, ಒಂದು ಕಲ್ಪನೆ ಮಾಡ್ಕೊಳ್ಳೋದು, ಏನೋ ಒಂದು ಊಹೆ ಮಾಡ್ಕೊಬೋದು. ಎಸ್ ಅಂತ ಕರಿತೀನಿ. ಜಸ್ಟ್ ಇಮ್ಯಾಜಿನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ, ಇಮ್ಯಾಜಿನ್, ಆರ್ ಕನ್ನಡದಲ್ಲಿ ಊಹೆ. ಕನ್ನಡ ಮತ್ತು ಇಂಗ್ಲೀಷ್ ಪದದ ವ್ಯತ್ಯಾಸ ಊಹೆ. ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಇಮ್ಯಾಜಿನ್, ವೇರ್ 3 ಡಾಟ್ ಆ್ಯಂಡ್ ಪುಟ್ 1 ಡಾಟ್, ದಟ್ ಈಸ್ ಕಾಲ್ಡ್ where. Okay, so 3 dot below 1 dot is called where. S concept, like S is a series. S is equal to 1 plus 2 plus 3 plus 4 plus 5 plus etc. up to 99 plus 100 ಕೊನೆಯದು. ಸೊ ಇಮ್ಯಾಜಿನ್ ಮಾಡಿಕೊಂಡು ಅವನ್ನು ಮತ್ತೆ ಸಂಖ್ಯೆಗಳನ್ನು ತಿರುಗಿಸಿ ಬರೆಯಿರಿ. ಪ್ಲೀಸ್ ರಿವರ್ಸ್ ದಿಸ್. ರೈಟ್ ಇನ್ ರಿವರ್ಸ್ ಆರ್ಡರ್, ವೇರ್ ಎಸ್ ಇಸ್ ಈಕ್ವಲ್ ಟು, ಉಲ್ಟಾ ಬರೆದಾಗ ಏನಾಗುತ್ತೆ? 100 ಪ್ಲಸ್ 99 ಪ್ಲಸ್
98, ಒಂದೊಂದು ಕಮ್ಮಿ ಮಾಡಿ 97, ಎಕ್ಸೆಟ್ರಾ ಎಕ್ಸೆಟ್ರಾ. ಕೊನೆ ಸಂಖ್ಯೆ 3, 2, 1. ಸೊ ಸರಳವಾಗಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಟ್ಸ್ ವೆರಿ ಈಸಿ. ಸೊ just imagine a number which is starting from 1 plus 2 plus 3 plus 4 plus 5 etc. till plus 99 plus 100. This is a small series. So write the same series in reverse direction, which is 100 plus 99 plus 98 plus 97 etc. plus 3 plus 2 plus 1. ಇದು ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇವೆರಡನ್ನು ಕೂಡಿದಾಗ ಪ್ಲೀಸ್ ಆ್ಯಡ್ ದೀಸ್ ಟು. ಎಸ್ ಅನ್ನು ಕೂಡಿದಾಗ 2s ಆಗುತ್ತೆ. ಪ್ಲೀಸ್ ಆ್ಯಡ್ ಆ್ಯಡ್ ಕನ್ನಡದಲ್ಲಿ ಇವೆರಡನ್ನು, ಇವು ಮೇಲಿನ ಇವು ಪಾಯಿಂಟ್ನ, ದಿಸ್ ಇಸ್ 1 plus 2. ಸೊ ಜಸ್ಟ್ ರೈಟ್ ಎ ಈಕ್ವೇಷನ್ 1 plus 2 equation 1 and equation 2 is equal to some result. So ಇವೆರಡನ್ನು ಕೂಡ್ತಾ ಇದ್ದೀರಾ, equation 1 and equation 2, you will have some result that will be 2s. S plus s is 2s, like 100 plus 1, then 99 plus 2 plus 98 plus 3 etc. ಸೊ ಈ ರೀತಿ ಬರ್ಕೊಳ್ತಾ ಹೋಗ್ಬೋದು. ಕೊನೆಯಲ್ಲಿ ಏನಾಗುತ್ತೆ, ಈಗ 100 ಪ್ಲಸ್ 1 ಏನಾಯಿತು, 2s is equal to 101, 101, 99 ಎಲ್ಲ ಕಡೆ ಪ್ಲಸ್ 101 ಅಂತ ಬರುತ್ತೆ ಎಲ್ಲ ಕಡೆ. ಸೊ 101 ನಾನು ಕಾಮನ್ ತೊಗೊಳ್ತೀನಿ. ಸೊ ಹಾಗಾದರೆ therefore ಅಂತ ಬರೆದ್ಬಿಟ್ಟು, ಸೊ s is equal to ಒಂದು ಫಾರ್ಮುಲಾ ಕನ್ಕ್ಲೂಷನ್ ಬರ್ತಾಯಿದ್ದೀನಿ. ಸೊ 100 ಇಂಟು 101 ಡಿವೈಡೆಡ್ ಬೈ 100. ಏನು ಉತ್ತರ ಬಂತು ನನಗೆ? 101 ಬಂತು. ಸೊ ಏನು ಮಾಡ್ತೀನಿ, ಎರಡು ಕಡೆಯಿಂದ 100ರಿಂದ ಗುಣಿಸ್ತೀನಿ. ಸೊ ಏನು ಬದಲಾವಣೆ ಇಲ್ಲ. ಅವಾಗ ಏನಾಗುತ್ತೆ, ಇದರ ಮೊತ್ತ ಏನಾಗುತ್ತೆ, ಸೊ 2 0 ಹೋಗುತ್ತೆ. ಇಲ್ಲಿ 2 0 ಹೋದರೆ, ಸೊ ಗುಣಿಸ್ಕೊಳ್ಳೋಣ ಫಸ್ಟು. ದಿಸ್ ವಿಲ್ ಬಿ ಲೈಕ್ 5050. ಸೊ ಇಟ್ ಈಸ್ ವೆರಿ ಈಸಿ. ಲೈಕ್ 100 ಇಂಟು 101. ಸೊ 100 100 11 1s are 1 0 0 0 1s are 1. So next 0 0 1 0 0 1 1 2. ಸೊ 100ಇಂದ ಇರೋದ್ರಿಂದ ನಾವೇ ಇಂತಹ ತಂತ್ರವನ್ನು ಇಲ್ಲಿ ಉಪಯೋಗಿಸಿ ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತವನ್ನು ಕಂಡುಹಿಡಿಯೋಣ. ಸೊ just imagine to arrive an equation we need to consider ಸಮಾಂತರ ಶ್ರೇಣಿಯ nನೇ ಪದ ಕಂಡುಹಿಡಿಯಲಿಕ್ಕೆ ಬೇಕಾದ ಒಂದು ಸೂತ್ರವನ್ನು ಡಿರೈವ್ ಮಾಡೋಣ. ಏನು? ಸೊ ಸಮಾಂತರ ಶ್ರೇಣಿಯ, ಸೊ ಏನು ಹೇಳ್ತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಸಮಾಂತರ ಶ್ರೇಣಿ ಇಂಗ್ಲೀಷಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಸಮಾಂತರ ಶ್ರೇಣಿಯ ಸಮಾಂತರ ಶ್ರೇಣಿಯ ಎನ್ನನೇ ಎಂತ್ ಟರ್ಮ್ ಎನ್ನನೇ ಪದ
ಕಂಡುಹಿಡಿಯಲಿಕ್ಕೆ I will just arrive to a formula that is a comma a plus d comma a plus 2d etc. ಸಮಾಂತರ ಶ್ರೇಣಿ ಎನ್ನನೇ ಪದ ನಮಗೆ ಗೊತ್ತಿದೆ. ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ನಮಗೆ ಮೊದಲು ನಾವು ವಿ ಡಿರೈವ್ಡ್ ಇನ್ ದ ಲಾಸ್ಟ್ ಕ್ಲಾಸ್. This is one of the important formula. So nth term of it's very simple. So ಈ ಈಕ್ವೇಷನ್ನ ಕನ್ಸಿಡರ್ ಮಾಡ್ಕೊಳ್ಳಿ. ಇದನ್ನು ಮೊದಲನೇ ಪದ ಎನ್ ಪದಗಳ ಮೊತ್ತ ಎಸ್ ಆಗಿರಲಿ. ಈಗ ನಾನು ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಸ್ಟೆಪ್ ವೇರ್ ಸೊ ನೌ ಇಮ್ಯಾಜಿನ್ ಸಮಾಂತರ ಶ್ರೇಣಿ ಎರಡನೇ ಪದ ಎನ್ ಪದಗಳ ಮೊತ್ತ ಎಸ್ ಆಗಿರಲಿ ಸಮಾಂತರ ಶ್ರೇಣಿಯ. ಓಕೆ, ಸೊ ಸಮಾಂತರ ದಯವಿಟ್ಟು ಬರ್ಕೊಳ್ಳಿ. ಸಮಾಂತರ ಶ್ರೇಣಿಯ ಎನ್ನನೇ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಎಂತ್ ಟರ್ಮ್ ಅಂತ ಹೇಳ್ತೀವಿ. ಎಂತ್ ಟರ್ಮ್. ಸೊ ನೀವು ಕನ್ನಡ ಮೀಡಿಯಮ್ಮಿಂದ ನೀವು ಇಂಗ್ಲೀಷ್ ಮೀಡಿಯಮ್ಗೆ ಹೋದಾಗ ಸೊ ಪಿ ಯು ಸಿಲೆಲ್ಲ ಹೆಚ್ಚು ಕನ್ನಡ ಮೀಡಿಯಮ್ ಇರೋದಿಲ್ಲ, ಹೆಚ್ಚು ಇಂಗ್ಲೀಷ್ ಮೀಡಿಯಮಲ್ಲಿ ಇರೋದ್ರಿಂದ ನೀವು ಜಸ್ಟ್ ಫಾಲೋ ವಾಟ್ ಐ ಆಮ್ ಟೆಲಿಂಗ್. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇನ್ ಫ್ಯೂಚರ್ ವೆನ್ ಯು ಆರ್ ಪರ್ಸ್ಯೂಯಿಂಗ್ ಪಿ ಯು ಸಿ, PCMB, or even PMCS or PME, whatever the subjects, the maths concept will remain same. There is no change in mathematics. Every formula is same as it is. Here an is equal to a plus n minus 1 into d. It's everywhere in the world, it is common. Or else tn is equal to a plus n minus 1 into d, where I have learnt ಶ್ರೇಣಿಗಳು. ಸೊ ಆರ್ಥಮೆಟಿಕ್ ಪ್ರೋಗ್ರೆಷನ್ ನಾನು ಕಲಿತಾಗಲೂ ಸೇಮ್ ಅದೇ ಫಾರ್ಮುಲಾ. ಟಿ ಎನ್ ಈಸ್ ಈಕ್ವಲ್ ಟು ಜಸ್ಟ್ ದಟ್ ಟೈಮ್ ವಿ ಆರ್ ಟೆಲಿಂಗ್ ಎಸ್ ಟಿ ಈಸ್ ಎ ನಂಬರ್ ದಟ್ ಟೈಮ್. ಸೊ ನೌ ಈಸ್ ಟೆಲಿಂಗ್ ಎ ಆಸ್ ಎ ನಂಬರ್. ಟಿ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಎನ್ನನೇ ಪದ ಕಂಡುಹಿಡಿಯಲು ಉಪಯೋಗಿಸೋ ಒಂದು ಸೂತ್ರ. ಅದೇ ಥರ ಎಸ್ ಎನ್ ಈಸ್ ಈಕ್ವಲ್ ಟು, ನನಗೆ ಆಲ್ರೆಡಿ ಗೊತ್ತಿದೆ, ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾ ಗೊತ್ತಿದೆ, ಆದ್ದರಿಂದ ಬರದೆ. ಈಗ ಈ ಫಾರ್ಮುಲಾನ ಹೇಗೆ ಡಿರೈವ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯುವ ಒಂದು ಸಾಮಾನ್ಯ ಸೂತ್ರ. ಇದು ಒಂದು 4 ಮಾರ್ಕ್ಸ್ ಕ್ವಶನ್ ಇರ್ಬೋದು. ದಯವಿಟ್ಟು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ತುಂಬ ಈಸಿ, ಭಾಳ ಸರಳವಾಗಿದೆ. ಏನಿಲ್ಲ, 2 ಈಕ್ವೇಷನ್ಸ್ ಡಿರೈವ್ ಮಾಡೋದು, ಸಾಲ್ವ್ ಮಾಡೋದು. ಈಕ್ವೇಷನ್ ಬರುತ್ತೆ, nth ಟರ್ಮ್ ಏನು ಅಂತ ಕಂಡುಹಿಡಿಯೋದು. ವೆರಿ ವೆರಿ ಈಸಿ. ಸೊ ಸಮಾಂತರ ಶ್ರೇಣಿಗಳಲ್ಲಿ ನಾನು 2 ಕಾನ್ಸೆಪ್ಟನ್ನು ತೊಗೊಳ್ತೀನಿ. ಒಂದು ಸಮಾಂತರ ಶ್ರೇಣಿ ಏನೇನು ಪದವನ್ನು ಗೊತ್ತಿದೆ ನನಗೆ ಆಲ್ರೆಡಿ. ಎಸ್ ಎನ್ ಈಸ್ ಈಕ್ವಲ್ ಟು ಅಂತ ಎಸ್ ಅಂತ ಕಂಡುಹಿಡ್ತೀನಿ. ಎಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಡಿ ಬ್ರಾಕೆಟ್ ಹಾಕಿ ಪ್ಲಸ್ ಎ ಪ್ಲಸ್ 2d ಬ್ರಾಕೆಟ್ ಕೂಡ್ತಾ ಹೋಗಿ ಒಂದು ಸೀರೀಸ್ನ ಎಸ್ ಅಂತ ಬರೆದ್ಬಿಟ್ಟು ಎ ಪ್ಲಸ್ 3d ಎಕ್ಸೆಟ್ರಾ ಅಂತ ಬರೆದ್ರೆ ಅಲ್ಲಿಗೆ ಇಟ್ ಈಸ್ ಎ ಶ್ರೇಣಿಗಳು. ಇದನ್ನು ಈಕ್ವೇಷನ್ 1 ಅಂತ ಕರೀರಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಈಕ್ವೇಷನ್ ಬರ್ಕೊಳ್ಳಿ. ಎಸ್ ಈಸ್ ಈಕ್ವಲ್ ಟು ಎ, ಹಾಗೆ ಬರ್ಕೊಳ್ಳಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅನ್ನೋದನ್ನು ನಾವು ಅಲ್ಲಿ ಒಂದು ನಮಗೆ ಆಲ್ರೆಡಿ ಎನ್ನನೇ ಪದ ಗೊತ್ತಿರೋದ್ರಿಂದ ಸುಮ್ಮನೆ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ನಾನು ಜಸ್ಟ್ ಬರಿತೀನಿ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಪ್ಲಸ್ ಎ, ಇದು ಫಸ್ಟ್ ಟರ್ಮ್ ಆಗುತ್ತೆ. ನಂತರ ಏನು ಮಾಡೋದು, ಎರಡನೇ ಟರ್ಮ್ ಬರಬೇಕೆ, ಎನ್ ಮೈನಸ್ 2 ಇಂಟು ಡಿ, ಎನ್ ಮೈನಸ್ 2 ಇಂಟು ಡಿ etc. It will be etc. Make it a bracket, a plus d and plus a. ಇದನ್ನು ಈಕ್ವೇಷನ್ 2 ಅಂತ ಕರೀರಿ.
So equation 1 will be a plus d, a plus 2d plus 3d. Just call it as equation 1. And the another equation is equal to, where we already know Sn an is equal to a plus n minus 1 into d. Just replace a nth term a plus n minus 1 into d, ಅದನ್ನು a ಜೊತೆ ಕೂಡ್ತಾ ಇದ್ದೀನಿ, ಪ್ಲಸ್ ಎ ಎನ್ ಮೈನಸ್ 1 ಅಂತ ಏನು ಕೊಡಿ, ಎನ್ ಲಾಸ್ಟ್ ಟರ್ಮು ಎನ್ ಮೈನಸ್ 2 ಇಂಟು ಡಿ ಪ್ಲಸ್ ಎ ತೊಗೊಳ್ಳೋದು. ಅದನ್ನು ಹೇಗೆ ಕೊನೆಯ ತನಕ ಬರೆದು ಎ ಪ್ಲಸ್ ಡಿ ಪ್ಲಸ್ ಕೊನೆಯಲ್ಲಿ ಎ ರಿವರ್ಸಲ್ಲಿ ಬರ್ಕೊಂಡಿರೋದು ಅಷ್ಟೇ. ಸೊ ಎರಡು ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟು ಇವೆರಡನ್ನು ಜಸ್ಟ್ ಆ್ಯಡ್ ಮಾಡೋದು, ಎಂಥ ಟರ್ಮು. ಇದನ್ನು ಆ್ಯಡ್ ಮಾಡಿದಾಗ ನಾವು ಪಡೆದಿರ್ತೇವೆ ಎನ್ನನೇ ಪದನ ಹೆಂಗೆ ಕಂಡುಹಿಡಿಯೋದು, ಅಥವಾ ಎರಡನ್ನು ಕೂಡಿದಾಗ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಆ್ಯಡ್ ಎ ಡಿ ಡಿ ಆ್ಯಡ್ ಈಕ್ವೇಷನ್ 1 ಆ್ಯಂಡ್ ಈಕ್ವೇಷನ್ 2 ಜಸ್ಟ್ ಹಿಯರ್. ಸೊ ಆವಾಗ ಎಸ್ ಏನಾಗುತ್ತೆ, 2s ಆಗುತ್ತೆ. ಸೊ ಎನ್ ಅನ್ನೋದು ಕಾಮನ್ನು ತಗೊಳ್ಳಿ, ಎನ್ ಇಂಟು 2a ಪ್ಲಸ್ ಎನ್ ಅನ್ನೋದು ಎಲ್ಲ ಕಡೆ ಕಾಮನ್ ಇರೋದ್ರಿಂದ ಎನ್ ಕಾಮನ್ ತೊಗೊಳ್ತೀನಿ, 2a ಪ್ಲಸ್ ಎನ್ ಮೈನಸ್ 1 ಇದು ಇಂಟು ಡಿ, ಈಗ ಬರುತ್ತೆ ಫಾರ್ಮುಲಾ. ಸೊ ಇಲ್ಲಿ ಎನ್ ಪದ ಕಾಣೋದು ಹೇಗೆ ಅಂದರೆ, ಸೊ ಜಸ್ಟ್ ಮೂವ್ ದಿಸ್ ಎಸ್ ಈಸ್ ಈಕ್ವಲ್ ಟು ಎನ್ ಬೈ 2, ಜಸ್ಟ್ ಮೂವ್ ಇಟ್ ಡೌನ್, n by 2 into 2a plus n minus 1 into d. This is the formula which we are looking for nth term of an arithmetic progression. Very simple concept. Please understand, there is no difficulties in this formula. Sn is equal to n by 2 into 2a plus n minus 1 into d, where this is called to find nth term of arithmetic progression. In English, in ಕನ್ನಡದಲ್ಲಿ ಸಮಾಂತರ ಶ್ರೇಣಿಯಲ್ಲಿ n ಪದಗಳಿದ್ದರೆ an is equal to ಏನಂತ ಹೇಳ್ತಾರೆ, L is equal to L ಅಂತೀವಿ. ಅದನ್ನು ಕೊನೆಯ ಪದ, ಲಾಸ್ಟ್ ಟರ್ಮ್, ಕೊನೆಯ ಪದ. ಸೊ ಜಸ್ಟ್ nth term is equal to call it as L. ಜಸ್ಟ್ ಇಮ್ಯಾಜಿನ್, ಅದು ಒಂದಿನ ಇಮ್ಯಾಜಿನೇಷನ್ನು. ಸೊ ಇದರಿಂದ ಏನಾಗುತ್ತೆ, S is equal to n by 2 into a ಪ್ಲಸ್ L ಆಗುತ್ತೆ. ಸೊ ನಮಗೆ ಗೊತ್ತಿರೋದ್ರಿಂದ ಜಸ್ಟ್ ನಾವೇ ಇಮ್ಯಾಜಿನ್ ಮಾಡಿದ್ದೀವಿ. an is equal to ಏನಂತೇವೆ, an is equal to ನಮ್ಗೆ ಫಾರ್ಮುಲಾ ಗೊತ್ತಿದೆ, an is equal to a ಪ್ಲಸ್ n ಮೈನಸ್ 1 ಇಂಟು ಡಿ. ಇದನ್ನು ಎಲ್ ಅಂತ ಕರೀರಿ ಅಂತ ಜಸ್ಟ್ ನಾವು ಕೊಟ್ಟಿದ್ದು. ಅದನ್ನೇನು ಮಾಡಿದ್ದೀವಿ, ಸಿಂಪಲಾಗಿ ಎಸ್ ಇಸ್ ಈಕ್ವಲ್ ಟು ಎನ್ ಬೈ 2 ಇಂಟು 2a ಪ್ಲಸ್ ಎಲ್ ಅಂತ ಬರ್ಕೊಂಡು, ಇದನ್ನು ಈಕ್ವೇಷನ್ 4 ಅಂತ ಹೇಳಿಕೊಂಡು ಸೇಮ್ ಕಾನ್ಸೆಪ್ಟ್ ಆನ್ಸರ್ ಮಾಡಿ ಸಾಲ್ವ್ ಮಾಡಿದ್ರೆ ನಾನು ಏನು ಫಾರ್ಮುಲಾಗೆ ಅರೈವ್ ಮಾಡಿದ್ರೆ ಆ ಫಾರ್ಮುಲಾ ಬರುತ್ತೆ. ದಿಸ್ ಈಸ್ ನೋನ್ ಆ್ಯಸ್ ಸಮಾಂತರ ಶ್ರೇಣಿಯ ಈಕ್ವೇಷನ್ನ ಸಾಲ್ವ್ ಮಾಡೋದು. ಇಲ್ಲಿ ತುಂಬ ಏನು ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಅದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿದೆ, ಪ್ಲೀಸ್ ಗೋ ಥ್ರೂ ದಟ್. ಸೊ ವಿಚ್ ಎವರ್ ಇಟ್ಸ್ ವೆರಿ ರಿಕ್ವೈರ್ಡ್. ಸೊ ಏನು ಇಂಪಾರ್ಟೆಂಟ್ ಅಂದರೆ, ಸಮಾಂತರ ಶ್ರೇಣಿಯ n ನೇ ಪದದ ಮೊತ್ತ n ಪದಗಳ ಮೊತ್ತ ಮತ್ತು ಮೊದಲ n-1 ಪದಗಳ ಮೊತ್ತ ವ್ಯತ್ಯಾಸವಾಗಿರುತ್ತದೆ. ಅಂದರೆ an is equal to Sn ಮೈನಸ್ Sn-1. ನಾವೀಗ ಕೆಲವು ಉದಾಹರಣೆಗಳನ್ನು ತಿಳಿಯೋಣ. ಸೊ ಇಲ್ಲಿ ಇನ್ನೊಂದು ಕಾನ್ಸೆಪ್ಟು, Sn ಅನ್ನೋದು Sn ಯಾಕಂದರೆ nth ಟರ್ಮ್ ಹೇಗೆ ಬರಿತೀವಿ, ಸೊ an ಅನ್ನೋದನ್ನು ಹೀಗೆ ಬರಿತೀವಿ, Sn ಮೈನಸ್ Sn-1 ಇದೆ, ಒಂದು ಈ ಥರನೇ ಇರುತ್ತೆ ಅಂತ ಸೀರೀಸು. an ಅನ್ನೋದು ಜಸ್ಟ್ ಒಂದು nth ಟರ್ಮು. ಒಂದು ಸೀರೀಸ್ ಹೆಂಗಿರುತ್ತೆ, 100, 99, 98, 97, 96 ಎಕ್ಸೆಟ್ರಾ 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 3, 2, 1 ಈ ಥರ ಒಂದು ಸೀರೀಸ್ ಇರುತ್ತೆ. ಇದು ಒಂದು ಉದಾಹರಣೆ ಅಷ್ಟೆ. ಸೊ ಐ ಥಾಟ್ ದಿಸ್ ಒನ್ ಬಿ ವೆರಿ ಈಸಿ ಆ್ಯಂಡ್ ಇಟ್ ಈಸ್ ಅಂಡರ್ಸ್ಟ್ಯಾಂಡಬಲ್. ಸೊ ಪ್ಲೀಸ್
Don't, if you find any difficulties, let me know. I will solve everything. So there are some examples we can solve. One of the example which is in your textbook, I'm just going to be that one. So where example number is it is telling us 12, but make it as some example. EXAMPL example. Write it down. Always write practice mathematics. ಸೊ ಒಂದು ಸಮಾಂತರ ಶ್ರೇಣಿಯ ಕ್ವಶನ್ ಅನ್ನು ಬರೀಬೇಕು ಯಾವಾಗಲೂ. ಒಂದು ಸಮಾಂತರ ಶ್ರೇಣಿಯ ಮೊದಲ, ಫಸ್ಟ್ ಅಂತ, ಮೊದಲ 14 ಪದಗಳ ಕ್ವಶನನ್ನು ಮೊತ್ತ ಎಷ್ಟು, ಟೋಟಲ್ ಮೊತ್ತ ಎಷ್ಟಾಗಿರುತ್ತೆ? 1050 ಅಂದರೆ 1050 1050. ಆದರೆ ಮೊದಲನೇ ಪದ, ಫಸ್ಟ್ ಟರ್ಮು, ಮೊದಲನೇ ಪದ ಕನ್ನಡದಲ್ಲಿ ಮೊದಲನೇ ಪದ 10. ಆದರೆ ಎರಡನೇ 20ನೇ ಪದ ಕಂಡು ಹಿಡಿಯಿರಿ. ಈಗ 20th ಟರ್ಮನ ಪದ ಕಂಡು ಹಿಡಿಯಿರಿ. ಕ್ವಶನನ್ನು ಒಂದು ಸತಿ ಇಲ್ಲ 2 ಸತಿ ನೀಟಾಗಿ ಓದಬೇಕು ಎಕ್ಸಾಮಲ್ಲಿ. ಒಂದು ಸಮಾಂತರ ಶ್ರೇಣಿಯ ಮೊದಲ 14 ಪದಗಳ ಮೊತ್ತ, ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ. ಲಾಸ್ಟ್ ಟರ್ಮ್ ಎಲ್ ಇಸ್ ಈಕ್ವಲ್ ಟು ಒಂದು ಎಷ್ಟು, 14ನೇ ಪದ 14th, N14 ಇಸ್ ಈಕ್ವಲ್ ಟು 1050. ಇದು ನಮಗೆ ಕೊಟ್ಟಿರೋ ಅಂದರೆ ಪ್ರಶ್ನೆಯಲ್ಲಿ ಇರುವಂಥ ಒಂದು ಗಿವನ್ ಹಿಂಟ್. ಅದು nth ಟರ್ಮ್ ಆಫ್ ಅಂದರೆ ಹದಿನಾಲ್ಕನೇ ಪದದ ಬಂದರೆ 1050 ಬರುತ್ತೆ. ನೆಕ್ಸ್ಟ್ ಮೊದಲನೇ ಪದ, ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 10 ಬರ್ಕೋಬೇಕು. ನಾವು ಕಂಡುಹಿಡಬೇಕಾಗಿರೋದೇನು, ವಾಟ್ ಯು ಹ್ಯಾವ್ ಟು ಫೈಂಡ್, ಅದನ್ನು ಅರ್ಥ ಮಾಡ್ಕೋಬೇಕು. N20 is equal to question mark. So I think you all may understand. So what it is just I am just showing that thing. Please go through this. Sorry. I'm unable to twist the camera. I am not a professional YouTuber or anything. This is an experiment. I started to help my rural buddies. ಸೊ ಕ್ಯಾಮ್ರಾ ತಿರುಗ್ತಾ ಇಲ್ಲ. ಸೊ ನಾನು ಬರೆದಿದ್ದೀನಿ, ಅದು ಅರ್ಥ ಆಗುತ್ತೆ ಅಂತ ಹೇಳ್ಕೊತೀನಿ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಒಂದು ಸತಿ ನೋಡಿ ನಾನು ಹೆಂಗೆ ಹೇಳ್ತಿದ್ದೀನಿ, ಹೆಂಗೆ ಸಾಲ್ವ್ ಮಾಡ್ತೀನಿ, ಅದೇ ಥರನೇ ಇರುತ್ತೆ. ವೆರಿ ಸಿಂಪಲ್. ಮ್ಯಾಥ್ಸ್ ತುಂಬ ಈಸಿ ಇರುತ್ತೆ, ಆದಷ್ಟು ಸರಳವಾಗಿ. ಸೊ ನಾವೇನಂತೀವಿ, ಆನ್ಸರ್ ಅಂತೀವಿ, ಇಲ್ಲಿ ಕನ್ನಡದಲ್ಲಿ ಪರಿಹಾರ ಅಂತಾರೆ. ಸೊ ರೈಟ್ ಇಟ್ ಆಸ್ ಆನ್ಸರ್, ANS ಆನ್ಸರ್ ಇಸ್ ಈಕ್ವಲ್ ಟು ಸೊ ಕೊಟ್ಟಿರುವಂಥದ್ರಲ್ಲಿ S14 1050. ಎನ್ನನೇ ಪದ 14ನೇ ಪದ, ಅದು N ಈಸ್ ಈಕ್ವಲ್ ಟು 14 ಆದಾಗ A ಈಸ್ ಈಕ್ವಲ್ ಟು 10 ಫಸ್ಟ್ ಟರ್ಮು. ಎಲ್ಲ ಸಿಕ್ಬಿಡ್ತಪ್ಪ. ಏನು ಮಾಡೋದು, ಸಾಲ್ವ್ ಮಾಡೋದು. ಸೊ ವೆರಿ ಸಿಂಪಲ್. ಗೊತ್ತಿರೋಂಥ ಫಾರ್ಮುಲಾ ಒಂದು ಸತಿ ಬರೀರಿ. SN ಇಸ್ ಈಕ್ವಲ್ ಟು N/2 ಇಂಟು 2A ಪ್ಲಸ್ N-1 ಇಂಟು D. ಇದು ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಕೊಟ್ಬಿಡ್ತಾರೆ.
ಸೊ ಇವಾಗ ನಮ್ಗೆ ಗೊತ್ತಿದೆ ಆಲ್ರೆಡಿ ಎಸ್ ಎನ್ ಅಂದರೆ ಎಸ್ 14ನೇ ಪದ ಕೊಟ್ಬಿಟ್ಟವನೇ, ಎಷ್ಟು 1050 ಕೊಟ್ಬಿಟ್ಟವನೇ. ಎನ್ ಗೊತ್ತಿಲ್ಲ, ಕಂಡುಹಿಡಿಯಬೇಕು, ಅದೇ n/2 ಹಾಗೆ ಬರ್ಕೊಳ್ಳಿ. ಸೊ ಇಲ್ಲಿ ಎನ್ ಗೊತ್ತಿರೋದ್ರಿಂದ 14ನೇ ಪದ ಅಂತ ಕೊಟ್ಬಿಟ್ಟವನೇ, ಅದನ್ನು 14ನೇ ಪದ ಹಂಗೆ ಹಾಕ್ತೀನಿ. 14 n14 = 1024ರಿಂದ 1050 = 14ನೇ ಪದ n/2 ಇಂಟು ಎ ಗೊತ್ತಿದೆ 10 ಬರ್ಕೊಳ್ತೀನಿ. ಎನ್ 14 - 1 ಇಂಟು ಸಾಮಾನ್ಯ ವ್ಯತ್ಯಾಸ ನಂಗೆ ಗೊತ್ತಿಲ್ಲ, ಅದೇ ಕಂಡುಹಿಡಿಬೇಕಾಗಿರೋದಿಲ್ಲಿ. ದಿಸ್ ಈಸ್, ಈಗ ನೀವು ಕಾಮನ್ ಡಿಫ್ರೆನ್ಸ್ ಏನು ಅಂತ ಗೊತ್ತಾದರೆ ನಿಮ್ಮ ಲೆಕ್ಕ ಸಿಕ್ತು. ಸೊ ಜಸ್ಟ್ ಅರೈವಿಂಗ್ 1050 ಹಾಗೆ ಬರ್ಕೊಳ್ಳಿ. 14 2 1 2 7 ಪ್ಲಸ್ 10 2 20 ಇಂಟು 14 1 ಹೋದರೆ 13 ಡಿ, 13 ಆಯಿತು. ಸೊ ಇಲ್ಲಿ ಮತ್ತೆ 13 26 ಆಗ ಮತ್ತು ಇಲ್ಲಿ ಇನ್ನೂ ಸ್ವಲ್ಪ ಏನೋ ಸರಳ ಮಾಡೋಕ್ಕೆ ಡಿವೈಡ್ ಮಾಡಿದ್ರೆ ಆಯಿತು. ಸೊ ಡಿವೈಡ್ ಮಾಡೋಗ್ಬಿಟ್ಟವ್ರೆ, ಮಾಡೋಣ. ಸೊ ಇವಾಗ ಏನಾಗುತ್ತೆ, ಸೊ 2, ಸೊ 7 + 7 ಇಂಟು 7 2 27 140 ಬರ್ಕೊಳ್ಳಿ. ಪ್ಲಸ್ 7 13 7 91 13 91 ಡಿ. 13 ಮಗ್ಗಿ ನಾವು ಒಂದು ಸತಿ ಪಕ್ಕದಲ್ಲಿ ಬರ್ಕೊಳ್ಳಿ, ಈಸಿ ಆಗುತ್ತೆ. 13 13 13 26 13 39 52 13 5 65 13 6 78 13 7 91 ಎವ್ರಿ ನಂಬರ್ 13 ಆ್ಯಡ್ ಮಾಡ್ಕೊಂಡು ಹೋದರೆ ನಿಮ್ಮ ಮಗ್ಗಿ ಬಂತು. ಅಕಸ್ಮಾತ್ ತಪ್ಪಾದರೂ ಒಂದು ಸತಿ ಕೂಡಿಬಿಡಿ, ಈಸಿ. ಪಕ್ಕದಲ್ಲಿ ಬರೀರಿ, ಏನು ತಪ್ಪೇನಿಲ್ಲ. ನಿಮಗೆ ಕನ್ಫ್ಯೂಷನ್ ಆದಾಗ ಪಕ್ಕದಲ್ಲಿ ಬರೆದು ಒಂದು ಗೆರೆ ಎಳೆದ್ಬಿಡಿ. ಇಟ್ ವಿಲ್ ವೆರಿ ಈಸಿ ಟು ಸಾಲ್ವ್ ದ ಕ್ವಶನ್. ನೆಕ್ಸ್ಟ್ ಏನು, ಇವಾಗ ಇಲ್ಲೇನಿದೆ 1050 ಇದೆ ನನ್ನ ಹತ್ರ. 1050 140ನ ಈ ಕಡೆ ಕಳಿಸ್ತೀನಿ, = 91 ಡಿ ಅಲ್ಲೇ ಇರ್ತದೆ. ಐ ಜಸ್ಟ್ ಮೂವ್ ದಿಸ್ ನಂಬರ್. ಸೊ 1050ರಲ್ಲಿ 140 ಕಳಿಯಪ್ಪ, 0 5 4 ಹೋದರೆ 1 ಹೋಗಲ್ಲ. ಬಾರೋ ಮಾಡಿದಾಗ 10 10ಲ್ಲಿ 1 ಹೋದರೆ 9 910 ಉಳಿತು. ಸೊ 91 ಡಿ = 910. ಸೊ ವೇರ್ ಡಿ = 910 / 91. ಸೊ 91ಲಿ 91 10ಲಿ 910 ಆಗುತ್ತೆ. ವೇರ್ ಡಿ = 10. ನಿಮ್ಮ ಕಾಮನ್ ಡಿಫ್ರೆನ್ಸ್ ಏನಪ್ಪ? ಸಾಮಾನ್ಯ ವ್ಯತ್ಯಾಸ ಅಂತ ಕನ್ನಡದಲ್ಲಿ ಅಂತೀರಿ, ಇಂಗ್ಲೀಷಲ್ಲಿ ಕಾಮನ್ ಡಿಫ್ರೆನ್ಸ್ ಅಂತೀರಿ, ಅದು 10 ಆಗಿರುತ್ತೆ. ಸೊ ಈಗ ನಿಮ್ಮ ಸೀರೀಸ್ ಬರೆದ್ರೆ ಆಗೋಯ್ತು. 20ನೇ ಪದ ಎಷ್ಟು ಅಂತ ಡಿ ಗೊತ್ತಾದ ಮೇಲೆ ನಿಮ್ಮ, ಆದ್ದರಿಂದ A20 20ನೇ ಪದ ಏನಾಗಿರ್ತದೆ? ಎ ಅಂದರೆ 10 ಪ್ಲಸ್ 20ನೇ ಪದ 20 - 1 ಇಂಟು ಡಿ ಗೊತ್ತಲ್ವಪ್ಪ, ಹಾಕಿ ವ್ಯಾಲ್ಯೂ 10. ಮುಗಿದೋಯ್ತು ನಿಮ್ಮ ಕಾನ್ಸೆಪ್ಟು. ಸೊ 10 20ಲ್ಲಿ 1 ಹೋದರೆ 19 ಇಂಟು 10 ಎಷ್ಟಪ್ಪ? = 10 ಪ್ಲಸ್ 1 19 10 190 2 ಕೂಡಿದ್ರೆ 200. ಸೊ ನಿಮ್ಮ 20ನೇ ಪದ 20th ಟರ್ಮ್ ಎಷ್ಟಪ್ಪ? ಅದರ ಟೋಟಲ್ಲು 200 ಆಗಿರ್ತದೆ. 200. ದಿಸ್ ಈಸ್ ಯುವರ್ ಆನ್ಸರ್. ಇದು ಬರೆದ್ರೆ ನೋಡಪ್ಪ 4 ಮಾರ್ಕ್ಸು. ಇಟ್ಸ್ ವೆರಿ ಈಸಿ. ಪ್ಲೀಸ್ ಗೋ ಥ್ರೂ ದಿಸ್. ನೋಡಿ, ಮ್ಯಾಥ್ಸು ಕಷ್ಟ ಅಲ್ಲ, ಮ್ಯಾಥ್ಸು ತುಂಬ ಸರಳ.
ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಕ್ವಶ್ಚನನ್ನು ಒಂದು ಸತಿ ಇಲ್ಲ 2 ಸತಿ ಓದಿಕೊಳ್ಳಿ. ಕ್ಲೂನ ಅರ್ಥ ಮಾಡ್ಕೊಳ್ಳಿ. ಎನ್ ಪದ ಕೊಟ್ಟವನ, ಕೊನೆ ಪದ ಕೊಟ್ಟವನ, ಏನು ಕೇಳ್ತಾ ಇದ್ದಾನೆ ಅರ್ಥ ಮಾಡಿಕೊಂಡು ನೆಕ್ಸ್ಟು ಸರಳವಾಗಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಕಲೀರಿ. ಒಂದು 5-6 ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಕಾನ್ಸೆಪ್ಟ್ ನಿಮಗೆ ಕಾನ್ಸೆಪ್ಟ್ ಹತ್ರ ಫಾರ್ಮುಲಾ ಗೊತ್ತಾದಮೇಲೆ, ಕಾನ್ಸೆಪ್ಟ್ ಅರ್ಥ ಆದಮೇಲೆ ಎಂಥ ಪ್ರಾಬ್ಲಮ್ ಕೊಟ್ಟರು ಸಾಲ್ವ್ ಮಾಡ್ಬೋದು. ಬರೀ ಪ್ರಾಬ್ಲಮ್ನಲ್ಲಿ ಸಂಖ್ಯೆಗಳು ಮಾತ್ರ ಬದಲಾಗುತ್ತೆ. 1ನ್ನು 5 ಮಾಡ್ತಾನೆ, 5ನ್ನು 10 ಮಾಡ್ತಾನೆ, 12 ಮಾಡ್ತಾನೆ, ಸೇಮ್ ಫಾರ್ಮುಲಾ, ಬೇರೆ 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 ಉತ್ತರಗಳು ಬರ್ತವೆ, ಬಟ್ ಕಾನ್ಸೆಪ್ಟ್ ವಿಲ್ ರಿಮೈನ್ ಸೇಮ್. ಸೊ ಫೈನಲಿ ಯು ಜಸ್ಟ್ ಆರ್ ಅರೈವಿಂಗ್. ಏನು ಕೊನೆ ತೀರ್ಮಾನ ಏನು ನಿಮ್ಮದು? ಸಮಾಂತರ ಶ್ರೇಣಿಗಳ 2 ಫಾರ್ಮುಲಾ ಮುಖ್ಯವಾಗಿ. ಮೊದಲನೇದು AN = A + n - 1 × D. ಇದು nth ಟರ್ಮ್ ಕಂಡುಹಿಡಿಯೋದು ಒಂದು ಫಾರ್ಮುಲಾ. SN ಅನ್ನೋ ಫಾರ್ಮುಲಾಗೆ SN = n/2 × 2A + n - 1 × D. ಈ 2 ಫಾರ್ಮುಲಾ ನಿಮಗೆ ಗೊತ್ತಾದರೆ ಶ್ರೇಣಿಗಳ ಪಾಠದಲ್ಲಿ ಏನೇ ಕ್ವಶನ್ ಕೊಟ್ಟರು ಸಾಲ್ವ್ ಮಾಡಿ ನೀವು ಯು ಕ್ಯಾನ್ ಅಚೀವ್ ಫುಲ್ ಮಾರ್ಕ್ಸ್. ಸೊ ಈ ಪಾಠ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತೀನಿ. ಇದು ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಹೆಚ್ಚು ಜನಕ್ಕೆ ತಲುಪಿಸಿ. ಗ್ರಾಮೀಣ ಮಕ್ಕಳಿಗೆ ಇದೆಲ್ಲ ಸ್ವಲ್ಪ ಇನಿಷಿಯಲಿ ಕಷ್ಟ ಆಗುತ್ತೆ. ನನ್ನ ವಿಡಿಯೋನ ಪದೇ ಪದೇ 1-2 ಸತಿ ನೋಡಿ, ಅಲ್ಲಲ್ಲಿ ನಿಲ್ಲಿಸಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ. ಅದನ್ನು ನೀವು ಒಂದು ಸತಿ ಬರೀರಿ. ಗಣಿತವನ್ನು ಬರೆದು ಪ್ರಾಕ್ಟೀಸ್ ಮಾಡಿ. 1 ಸತಿ ಅಲ್ಲ, 2 ಸತಿ ಅಲ್ಲ, 3 ಸತಿ ಅಲ್ಲ. ನೋಡಿ, ನನಗಿಲ್ಲಿ ಈ ಸಂದರ್ಭದಲ್ಲಿ ಒಂದು ಕತೆ ನೆನಪಾಗತ್ತೆ. ನಮ್ಮ ಗುರುಗಳು ಹೇಳಿದರು, ಆ ಕತೆ ನಾನು ನಿಮಗೂ ಹೇಳ್ತೀನಿ. ಶಿವಾಜಿ ಮಹಾರಾಜರು ಬಾಲ್ಯದಲ್ಲಿ ತಾನಾಜಿ ತುಂಬ ಕಷ್ಟ ಆಗುತ್ತೆ, ಮರಾಠರ ಮೇಲೆ ಹೋರಾಟ ಆದಾಗ ಶಿವಾಜಿಯವರು ತುಂಬ ಚಿಕ್ಕ ವಯಸ್ಸಿನಲ್ಲೇ ಅರಣ್ಯದಲ್ಲಿ ಅಡ್ಕೊತಾರೆ. ಸೊ ಅವ್ರ ಮೇಲೆ ಮರಾಠರ ಮೇಲೆ ದಾಳಿ ಆಗುತ್ತೆ. ಸೊ ಆ ದಾಳಿ ಸಂದರ್ಭದಲ್ಲಿ ಇನ್ನು ಚಿಕ್ಕ ಹುಡುಗ ಆದಂಥ ಶಿವಾಜಿ ಅಷ್ಟು ದಾಳಿಕೋರನ್ನ ಎದುರಿಸೋಷ್ಟು ಶಕ್ತಿ ಇರಲ್ಲ. ಅವರು ಎಲ್ಲೋ ಒಂದು ಗುಹೆ ಒಳಗೆ ಅಡಗಿ ಕೂತ್ಕೊಂಡ್ರು. ಇನ್ನು ಚಿಕ್ಕ ವಯಸ್ಸಿನ ಹುಡುಗ. ಅವರು ಅಲ್ಲಿ ಕೂತಿದ್ದಾಗ ಅಲ್ಲೊಂದು ಘಟನೆ ನಡೀತದೆ. ಒಂದು ಇರುವೆ ಏನು ಮಾಡುತ್ತೆ, ಒಂದು ಗುಡ್ಡ ಮೇಲೆ ಹತ್ತಬೇಕು, ಅಲ್ಲೋಗಿ ಏನೋ ಒಂದು ಊಟನ ಅಲ್ಲಿಗೆ ತನ್ನ ಜಾಗಕ್ಕೆ ಇಟ್ಕೋಬೇಕು. ಪ್ರತಿ ಸಲ ಆ ಇರುವೆ ಆ ಊಟನ ಎತ್ಕೊಂಡೋಗುತ್ತೆ, ಮೇಲಕ್ಕೆ ಹೋಗುತ್ತೆ, ಇನ್ನೇನು ಹೋಗಬೇಕು ಬಿದ್ದೋಗುತ್ತೆ. ಸೊ ದಿಸ್ ವಿಲ್ ರಿಪೀಟ್ ಫಾರ್ 100 times, 1000 times. ಸೊ ಕೊನೆಯ ಒಂದು ಇದರಲ್ಲಿ ತನ್ನ ಗುರಿನ ಮುಟ್ಟುತ್ತೆ ಇರುವೆ. ತನ್ನ ಆಹಾರನ ತಗೊಂಡೋಗಿ ತಾನು ಎಲ್ಲಿತ್ತೋ ಅಲ್ಲಿಗೆ ತಲುಪುತ್ತೆ. ಸೊ ಇದಕ್ಕೆ ಅವ್ರಿಗೆ ಗೊತ್ತಾದದ್ದು, ನಾನು ಪ್ರಯತ್ನ ಬಿಡಬಾರ್ದು. ಸೊ ಒಂದೇ ಸತಿಗೆ ನಾವು ಸಕ್ಸಸ್ ಆಗಲ್ಲ, ಸತತ ಪ್ರಯತ್ನ ಮಾಡಬೇಕು. ನಂತರ ಗೆಲುವು ನಿಮಗೇನೆ. ಪ್ರಯತ್ನ ಮಾಡಿರಿ, ಓದ್ರಿ. ಶಿವಾಜಿ ಹಂಗೆ ನೀವು ಗೆದ್ದು, ಶಿವಾಜಿ ದೊಡ್ಡ ಸೈನ್ಯ ಕಟ್ತಾರೆ. ಆಮೇಲೆ ಎಲ್ಲರನ್ನೂ ಎದುರಿಸ್ತಾರೆ, ಮೊಘಲರನ್ನು ಎದುರಿಸ್ತಾರೆ, ಬ್ರಿಟಿಷ್ನವ್ರನ್ನೂ ಎದುರಿಸ್ತಾರೆ, ಎಲ್ಲರನ್ನೂ ಎದುರಿಸ್ತಾರೆ, ರಾಷ್ಟ್ರ ನಾಯಕರಾಗ್ತಾರೆ. ಇವತ್ತು ಶಿವಾಜಿ ಮಹಾರಾಜರಂದರೆ ಅಷ್ಟು ಹೆಮ್ಮೆ ನಮ್ಮ ದೇಶಕ್ಕೆ. ಒಬ್ಬ ಸ್ವತಂತ್ರ ಹೋರಾಟಗಾರರು ಅಂಥವರು, ಜೀವನನ ರೂಪಿಸಿದಂಥವ್ರು. ಏನು ಗಣಿತ ಕಷ್ಟ ಅಲ್ಲ, ಪ್ರಯತ್ನ ಮಾಡಿ, ಮತ್ತೆ ಮತ್ತೆ ಬರೀರಿ, ರಿಪೀಟ್ ಮಾಡಿ, ಕಲೀರಿ. ಸೊ ಇದು ನನ್ನ ಜಸ್ಟ್ ಒಂದು ಸಣ್ಣ ಟಿಪ್ಸು. ದಯಮಾಡಿ ಇದನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಆಲ್. ಈ ಸಬ್ಜೆಕ್ಟ್ ನಿಮ್ಗೆ ಇಷ್ಟ ಆಗಿದರೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಇದರಲ್ಲಿ ಯಾವುದೇ ನಾನು ಈ ಹಣನ ನನಗೆ ಸ್ವಾರ್ಥಕ್ಕೆ ಬಳಸಲ್ಲ. ನಾನು ಇದನ್ನು ವಿದ್ಯಾರ್ಥಿ ಕಲ್ಯಾಣ ನಿಧಿಗೆ ಬಳಸ್ತೀನಿ. ಸೊ there is another concept behind this what I am doing. So to help the poor and who are needable person, I have to give this money. So I will not take this money for my use. ಅನ್ಯತಾ ಭಾವಿಸಬೇಡಿ. ಇದರಲ್ಲಿ ನಾನು
ಹಣ ಮಾಡೋವಂಥ ದುರುದ್ದೇಶ ಇಲ್ಲ. ನನಗೆ ಒಳ್ಳೆ ಕೆಲಸ ಇದೆ, ದೇವ್ರು ಸಾಕಷ್ಟು ಕೊಡ್ತಾ ಇದ್ದಾನೆ. ಇದನ್ನು ಗ್ರಾಮೀಣ ಪ್ರತಿಭೆಗಳು ನೋಡಬೇಕು, ಕಲಿಬೇಕು, ನನ್ನಂಗೆ ಇಂಜಿನಿಯರ್ ಆಗಬೇಕು. ಅದೇ ಥರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೆ ಹೋಗಬೇಕು, ಒಬ್ಬ ಟೀಚರ್ ಆಗಬೇಕು, ಒಬ್ಬ ಪ್ರೊಫೆಸರ್ ಆಗಬೇಕು, ಒಬ್ಬ ಮ್ಯಾಥಮೆಟಿಕ್ಸ್ ಲೆಕ್ಚರ್ ಆಗಬೇಕು, ನಮ್ಮ ಹನುಮಂತರಾಯಪ್ಪನವ್ರ ಥರ ಬರಬೇಕು. ಗ್ರಾಮೀಣದಿಂದ ಬಂದರು, ನಮಗೆ ಬುದ್ಧಿ ಕಲಿಸಿದ್ರು. ನಮ್ಮ ಮಾಸ್ಟರ್ ಅಂತ ಶ್ರೀಯುತ ಎಂ ಹನುಮಂತರಾಯಪ್ಪನವರು ರೂರಲ್ ಕಾಲೇಜ್ ಪ್ರೊಫೆಸರು, HOD ಆಗಿದ್ದರು. ನಂತರ ಶ್ರೀ ರವಿಕುಮಾರ್ SRK, ಇವರು ನಮಗೆ ಗಣಿತನ ಪ್ರತಿ ಹಂತದಲ್ಲೂ ನಮಗೆ ಹೇಳ್ಕೊಟ್ಟು ನಮ್ಮನ್ನು ಮೇಲೆ ತಂದರು. ಶ್ರೀಯುತ ಶ್ರೀ ರಮೇಶ್ ಅವರು ಟ್ರಿಗ್ನೋಮೆಟ್ರಿ, ನನ್ನ BSCಯಲ್ಲಿ ತುಂಬ ಒಳ್ಳೆಯ ಅನುಭವ ಸಿಕ್ತು ನಮಗೆಲ್ಲ. ಕೆಲವೊಂದಕ್ಕನ್ನು ನಾವು ಕಳ್ಕೊಂಡು ನಮ್ಮ HOD MRH ಅವರು ಏನೋ ಅವರ ಇದರಿಂದ ಅವರು ವೃತ್ತಿ ಜೀವನನ ರಿಸೈನ್ ಮಾಡಿ ಕೊನೆಯ ಕ್ಲಾಸಲ್ಲಿ ನಮ್ಮನ್ನು 2 ಅವರ್ ಒಂದು ಪಾಠ ಮಾಡಿ ಅವರ ಕಣ್ಣಾಳೆಗಳಲ್ಲಿ ನೀರು ನೋಡಿದಾಗ ಮನಸ್ಸು ಭಾರ ಆಯಿತು. ಅವರ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಇವತ್ತು ನಾವೇನಿದ್ದೀವಿ, ಏನು ಅನ್ನ ತಿಂತಿದ್ದೀವಿ, ಎಲ್ಲ ನಾವು ಗುರುಗಳು ಹಾಕ್ಕೊಟ್ಟಿದ್ದ ದಾರಿದೀಪ. ಮುಂದೆ ಗುರಿ ಇತ್ತು, ಹಿಂದೆ ಗುರು ಇದ್ದರು. ನಾವು ವೀರರ ಥರ ಓಡ್ದೋ, ಗೆದ್ದೋ, ಗುರಿ ಮುಟ್ತೋ, ಸಂಬಳ ತಗೊಳ್ತಿದ್ದೀವಿ, ಜೀವನ ಮಾಡ್ತಿದ್ದೀವಿ. ಎಲ್ಲ ನಮ್ಮ ಗುರುಗಳ ಆಶೀರ್ವಾದ ಗೆಲ್ಲೋದಕ್ಕೆ ಕಾರಣ ಆಯಿತು. ನೀವು ನಮ್ಮ ಥರನೇ ಗೆಲ್ಲಬೇಕು. ನೀವು ಒಳ್ಳೊಳ್ಳೆ ಕನಸು ಕಾಣಿ, ಹೆಚ್ಚು ಕನಸು ಕಂಡು ಒಳ್ಳೊಳ್ಳೆ IIT ಸೇರ್ಕೋಬೇಕು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಭಾರತದಾದ್ಯಂತ ಇದೆ. ಎಲ್ಲಾದರೂ ಓದಿ, ಎಲ್ಲಿ ಓದಿದ್ರು ವ್ಯಾಲ್ಯೂ ಇದೆ. ಎಲ್ಲಿ ಭಾರತದಲ್ಲಿ ನೀವು ಯಾವ ಮೂಲೆಯಲ್ಲಿ ಓದಿದ್ರೂ ನಿಮಗೆ ಗುರುತಿಸ್ತಾರೆ. ಹೆಚ್ಚು ಒಳ್ಳೆ ಮಾರ್ಕ್ಸ್ ತಗೊಂಡು ಮ್ಯಾಥ್ಸ್, ಸೈನ್ಸ್ ತುಂಬ ಒಳ್ಳೆ ಮಾರ್ಕ್ಸ್ ತಗೊಳ್ಳಿ. ನಿಮ್ಮ ಮುಂದಿನ ಜೀವನ ಭಾಳ ಸುಂದರವಾಗಿರ್ತದೆ. ಇಷ್ಟು ಹೇಳಿ ನಾನು ಈ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.